ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ನಾನು ಇವತ್ತು ಕಡಲೆಬೇಳೆ ಹೋಳಿಗೆ ಮಾಡಕ್ಕೆ ಬಂದೀನಿ. ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಕಡಲೆಬೇಳೆನ ತಣ್ಣೀರಾಗ ಒಂದು 1/4 ಗಂಟೆ ನೆನೆಸಿಡ್ಬೇಕು. ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಈಗ ನೀರು ಹಾಕಿ ಕಲಸ್ಕೋಬೇಕು. ಆಮೇಲೆ ಎಣ್ಣೆ ಹಾಕ್ಬೇಕು. ಇಷ್ಟು ನೀರಾಗಿ ಮಿಲ್ಕೋಬೇಕು. ಇಷ್ಟರ ನಂತರ ಎಣ್ಣೆ ಹಾಕ್ಬೇಕು. ಇನ್ನು ನೀರು ಹಾಕ್ಬಾರ್ದು. ಸ್ವಲ್ಪ ಹಾಕಿಂತ ಎಣ್ಣೆನ ಮತ್ತೆ ಉಂಡೆ ಕಟ್ಬೇಕು. ಒಂದು 5 ನಿಮಿಷ ಈ ಥರ ಕೊಟ್ಟೆ ತುಂಬಿಡ್ಬೇಕು. ಹಿಟ್ಟು ಇನ್ನೂ ಮಿದು ಬರ್ತೈತಿ ಸ್ಮೂತಾಗಿ. ಈ ಉಂಡೆ ಬೆಳ್ಳನ ಸಣ್ಣ ಹೆರ್ಕೋಬೇಕು. ಕಡಲೆಬೇಳೆ ನೆನೆಸಿಟ್ಟು 1/4 ಗಂಟೆ ಆಯ್ತು. ಈಗ ಅದನ್ನೇ ತೊಳೆದು ಬೇಯಿಸಕ್ಕೆ ಇಡ್ತೀನಿ. ನೋಡ್ರಿ, ಇಷ್ಟು ಅದಕ್ಕೆ ಬೆಂದೈತಿ. ಇವಾಗ ಬೆಲ್ಲ ಹಾಕ್ಬೇಕು. ಉಂಡೆ ಬೆಲ್ಲ ಹಾಕಿ ಹೆಚ್ಚಿಡ್ಕೊಂಡಿದ್ದಲ್ಲ, ಆ ಬೆಲ್ಲ ಇದಕ್ಕೆ ಹಾಕ್ತೀನಿ. ಬೇಯಿಸ್ಕೋಬೇಕು ಸ್ವಲ್ಪ. ಈ ಥರ ಸಣ್ಣ ಬೆಂಕಿಗೆ ಬೇಯಿಸ್ಬೇಕು. ಮತ್ತು ಬೆಲ್ಲ ಬೆಲ್ಲದ ನೀರು ಬತ್ತ ತನಕ ಮತ್ತೆ ಬೇಯಿಸ್ಕೋಬೇಕು. ಬೆಲ್ಲ ಅಂಟಾಗಬೇಕಿಲ್ಲ. ಈ ಬೇಯಿಸಕ್ಕೆ ಬಿಟ್ಟು ಬೆಲ್ಲಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಯಾಕಂದರೆ ಸ್ವಲ್ಪ ಕಲರ್ ಬರ್ತೈತೆ. ಇದು ಬೆಂತು ಇಳಿಸ್ನೆ. ಈ ಕಡಲೆಬೇಳೆ ಬೆಂದೈತಿ. ಕಲ್ಲಾಗ ತಿರ್ಸ್ಬೇಕು ಸಣ್ಣನೆ. ನಯಸ್ಸಾಗಿ ತಿರ್ಸ್ಬೇಕು. ನೀರು ಹಾಕ್ಬಾರ್ದು. ಎಷ್ಟು ನಯಸ್ ಹಾಕವ ಅಷ್ಟು ಚಲೋ ಹಾಕವು ಹೋಳಿಗೆ. ಈ ಕಡಲೆ ಒಂದು ಚೂರು ಇರ್ಬಾರ್ದು. ಎಲ್ಲ ಮಿದುವನಾಗಿ ತಿರ್ಸ್ಕೋಬೇಕು. ಇದು ನೋಡ್ರಿ, ಒಂದು ಅರ್ಧ ಗಂಟೆ ಬೇಕೇನ ಒಂದೊಂದು ಒಳ್ಳೆ ತಿರ್ಸಕ್ಕೆ. ಸಣ್ಣ ತಿರ್ಸ್ಕೋಬೇಕು. ಸಣ್ಣಾಗೈತೆ ನಯಸ್ಸಾಗಿ. ಕಡಲೆಬೇಳೆ ಹೋಳಿಗೆ 4 ದಿವಸ ಇರ್ತಾವೆ. ಅದೇ ಕಾಯಿ ಹೋಳಿಗೆ ಆದರೆ 8 ದಿವಸ ಇರ್ತಾವೆ. ತಿನ್ನೋಕೆ ಕಡಲೆಬೇಳೆ ಹೋಳಿಗೆನೇ ರುಚಿ. ಹೋಳಿಗೆದೆಲ್ಲ ರೆಡಿ ಆಯ್ತು. ಇನ್ನು ದೋಸೆ ಕಲ್ಲು ಹಿಡ್ಕೊಳೋದೈತಿ, ಮಾಡೋದೈತಿ. ಎಣ್ಣೆ ಹಚ್ಬೇಕಾ? ಮೈದೆ ಹಿಟ್ಟಿಂದ ಇಷ್ಟು ದೊಡ್ಡ ರೊಟ್ಟಿ ಮಾಡ್ಕೋಬೇಕಾ? ದೊಡ್ಡ ಕುಂಡೆ ಮಾಡ್ತೀವಿ. ಇದನ್ನ ಇಷ್ಟು ದೊಡ್ಡ ಉಂಡೆ ಮಾಡ್ಕೋಬೇಕು.
ಎರಡು ಪ್ಲಾಸ್ಟಿಕ್ಕಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ಒಬ್ಬೊಬ್ರು ಹೊರ ಕೋಲಾಗಿಸ್ತಾರೆ, ಒಬ್ಬೊಬ್ರು ಮಿಷನ್ನಾಗ ಮಾಡ್ತಾರೆ. ನಾನು ಅವನ್ನೆಲ್ಲ ಮಾಡೋದಿಲ್ಲ, ಕೈಯಾಗೆ ಮಾಡ್ತೀನಿ ನಾನು, ಹೊರಗೆಲ್ಲ ಮಾಡೋದಿಲ್ಲ. ನೋಡಿ ಎಷ್ಟು ಸಣ್ಣ ತಿರ್ಸಿರಿ. ಇಲ್ಲೊಂದು ಕಡಲೆಬೇಳೆ ಐತಿ. ಈ ಥರ ಎಣ್ಣೆ ಹಚ್ಕೋಬೇಕು ಕೋಲಿಗೆ. ಕೈಗೊಂದು ಕವರ್ ಹಾಕಿಂದೆ ಈ ಥರ ಸಣ್ಣ ಬೆಂಕಿಗೆ ಇಟ್ಟು ಮಗ್ಚಬೇಕು. ಇಷ್ಟು ಬೆಂದ್ರೆ ಸಾಕು ಹೋಳಿಗೆ. ಕಾಶಿಯಿಂದ ಬಂದನಯ್ಯ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮವಿಹ ಈ ನೆಲ, ಕನ್ನಡದ ಹಿರಿಮೆಯಿ ಧರ್ಮಸ್ಥಳ. ಕಾಶಿಯಿಂದ ಬಂದನಯ್ಯ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನೇತ್ರಾವತಿ ಬಂದಳು ಮಾಯೆಯಾಗಿ, ವೇದಗಂಗೆಯಂತೆಯೇ ಪಾವನೆಯಾಗಿ. ವೇದಗಂಗೆಯಂತೆಯೇ ಪಾವನೆಯಾಗಿ, ಅಣ್ಣಪ್ಪ ಬಂದನಿಲ್ಲಿ ಸೇವೆಗಾಗಿ. ಅಣ್ಣಪ್ಪ ಬಂದನಿಲ್ಲಿ ಸೇವೆಗಾಗಿ, ಭೂತನಾಥ ಸೇನೆಗೆ ನಾಥನಾಗಿ. ಕಾಶಿಯಿಂದ ಬಂದನಯ್ಯ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ, ಎಂದು ಸಾರುತಿಯನು ಬಾಹುಬಲಿ. ಇಂಥ ಪುಣ್ಯಕ್ಷೇತ್ರಕ್ಕೆ ಶಾಟಿಯಲ್ಲಿ, ಯಾತ್ರಿಕತೆ ಧನ್ಯನಾಗು ನಲಿ ನಲಿ. ಕಾಶಿಯಿಂದ ಬಂದನಯ್ಯ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಕರೆಯುವರು ಅವನನ್ನೇ ಮಂಜುನಾಥ. ಹೋಳಿಗೆ ಮಾಡಿ ರೆಡಿ ಆಯ್ತು, ಟೇಸ್ಟ್ ನೋಡೋಣ ಬರ್ರಿ. ಕಡಲೆಬೇಳೆ ಹೋಳಿಗೆ ಸಖತ್ತಾಗಿವೆ, ಭಾರಿ ಟೇಸ್ಟಾಗಿವೆ. ಸಿಹಿಯನ್ನು ಕರೆಕ್ಟಾಗೈತಿ. ಹೋಳಿಗೆ ಅಂದರೆ ಹೋಳಿಗೆ ತಿನ್ನೋಣ ಹಂಗೈತಿ. ತುಪ್ಪ ಆಗ್ಬೇಕಾಯ್ತು, ತುಪ್ಪಿಲ್ಲ, ಹಂಗೈತಿ ನಾವು.
ಸಖತ್ತಾಗೈತಿ. ನೀವು ತುಪ್ಪ ಹಾಕಿ ತಿಂದು ನೋಡಿರಿ. ನಮ್ಮ ಇದರಲ್ಲಿ ದೀಪಾವಳಿಗೆ ಗೋವಿನ ಪೂಜಕ್ಕೆ ಹೋಳ್ಗೆನೇ ಮಾಡ್ತೀವಿ, ಇನ್ನೂ ಭಾಳ ದಿವಸ ಇಲ್ಲ. ನೀವು ಸಲ ಮನೆಗೆ ಮಾಡಿ ನೋಡಿರಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.